ಎಐ ತಂತ್ರಜ್ಞಾನವನ್ನ ಬಳಸಿಕೊಂಡು ಪ್ರಧಾನಿಗೆ ಹಿನ್ನಡೆ ಮಾಡುವ ಷಡ್ಯಂತ್ರ ಇದೆ. ಚೀನಾ ಕಾಂಗ್ರೆಸ್ಗೆ ಹತ್ತಿರ. ರಾಹುಲ್ ಗಾಂಧಿ ಗೌಪ್ಯ ಸಭೆಯನ್ನ ಕೂಡ ಮಾಡಿದ್ದಾರೆ ಅಂತ ಕೈ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪ್ರಧಾನಿ ಮೋದಿಗೆ ಚುನಾವಣೆಯಲ್ಲಿ ಹಿನ್ನಡೆ ಮಾಡುವ ಷಡ್ಯಂತ್ರ ಇದೆ. ಭಾರತ ವಿರೋಧಿ ಹಿತಾಸಕ್ತಿಗಳು ಇಂತಹ ಕೆಲಸ ಮಾಡುತ್ತಿವೆ ಅಂತ ಇದೇ ಸಂದರ್ಭದಲ್ಲಿ ಕೈ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈಗ ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದೆಲ್ಲ ಕಾರಣಕ್ಕೆ ಚೀನಾ ತಂತ್ರ ಮಾಡ್ತಾ ಇದೆ. ಭಾರತದ ಜನ, ಭಾರತದ ತಂತ್ರಜ್ಞರು ಸಶಕ್ತರಾಗಿದ್ದಾರೆ. ಇದನ್ನ ವಿಫಲ ಮಾಡುತ್ತದೆ ಅಂತ ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ಅವರಿಗೆ ಎಲ್ಲ ರೀತಿಯಿಂದನೂ ಹಿನ್ನಡೆ ಮಾಡಬೇಕು ಅಂತ ತಿಳ್ಕೊಂಡು ಕೆಲವು ಭಾರತದ ಹಿತಾಸಕ್ತಿಯ ವಿರೋಧಿ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿ ಚೈನಾನೂ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಚೈನಾ ಕಾಂಗ್ರೆಸ್ ಪಾರ್ಟಿಗೆ ಭಾಳ ಹತ್ತಿರ ಇದೆ. ರಾಹುಲ್ ಗಾಂಧಿ ಹೋಗಿ ಒಂದು ಸೀಕ್ರೆಟ್ ಮೀಟಿಂಗು ಮಾಡಿದ್ದು ನಿಮಗೆ ನೆನಪಿದೆ. ಹೀಗಾಗಿ ಮೋದಿ ಇದ್ದರೆ ದೇಶ ಬಲಿಷ್ಠ ಆಗತ್ತೆ. ದೇಶ ಎಲ್ಲ ವಿಷಯಗಳಲ್ಲಿ, ಜಾಗತಿಕ ವೇದಿಕೆಗಳಲ್ಲಿ ಭಾರತಕ್ಕೆ ಹಿತವಾಗಿ ಗಟ್ಟಿಯಾಗಿ ಮಾತನಾಡ್ತದೆ. ಭಾರತ ಆರ್ಥಿಕವಾಗಿ ಮುಂದುವರಿಯುತ್ತದೆ. ನಮ್ಮ ಸಶಸ್ತ್ರ ಸೈನ್ಯ ಬಲದಲ್ಲಿ ಮುಂದುವರಿತದೆ. ಅದಕ್ಕಾಗಿ ಮೋದಿ ಇದ್ದರೆ ಭಾರತ ಭಾಳ ಉಚ್ಚರಾಯ ಸ್ಥಿತಿಗೆ ತಲುಪ್ತದೆ ಅನ್ನುವಂಥ ಕಾರಣದಿಂದ ಇವತ್ತು ಚೈನಾ ಈ ಒಂದು ತಂತ್ರಧಾರಿಕೆಯನ್ನು ಮಾಡ್ತಾಯಿದೆ. ಆದರೆ ಭಾರತದ ಜನ, ಭಾರತದ ತಂತ್ರಜ್ಞರು ಭಾಳ ಸಶಕ್ತವಂತರಾಗಿದ್ದಾರೆ, ಜಾಗೃತವಾಗಿದ್ದಾರೆ. ಇದನ್ನು ವಿಫಲ ನಾವು ಗೊಳಿಸ್ತೀವಿ. ಈಗ ಮೋದಿಯವರಿಗೆ ಎಲ್ಲ ರೀತಿಯಿಂದನೂ ಹಿನ್ನಡೆ ಮಾಡಬೇಕು ಅಂತ ತಿಳ್ಕೊಂಡು ಕೆಲವು ಭಾರತದ ಹಿತಾಸಕ್ತಿಯ ವಿರೋಧಿ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿ ಚೈನಾನೂ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಚೈನಾ ಕಾಂಗ್ರೆಸ್ ಪಾರ್ಟಿಗೆ ಭಾಳ ಹತ್ತಿರ ಇದೆ. ರಾಹುಲ್ ಗಾಂಧಿ ಹೋಗಿ ಒಂದು ಸೀಕ್ರೆಟ್ ಮೀಟಿಂಗು ಮಾಡಿದ್ದು ನಿಮಗೆ ನೆನಪಿದೆ. ಹೀಗಾಗಿ ಮೋದಿ ಇದ್ದರೆ ದೇಶ ಬಲಿಷ್ಠ ಆಗತ್ತೆ. ದೇಶ ಎಲ್ಲ ವಿಷಯಗಳಲ್ಲಿ, ಜಾಗತಿಕ ವೇದಿಕೆಗಳಲ್ಲಿ ಭಾರತಕ್ಕೆ ಹಿತವಾಗಿ ಗಟ್ಟಿಯಾಗಿ ಮಾತನಾಡ್ತದೆ. ಭಾರತ ಆರ್ಥಿಕವಾಗಿ ಮುಂದುವರಿಯುತ್ತದೆ. ನಮ್ಮ ಸಶಸ್ತ್ರ ಸೈನ್ಯ ಬಲದಲ್ಲಿ ಮುಂದುವರಿತದೆ. ಅದಕ್ಕಾಗಿ ಮೋದಿ ಇದ್ದರೆ ಭಾರತ ಭಾಳ ಉಚ್ಚರಾಯ ಸ್ಥಿತಿಗೆ ತಲುಪ್ತದೆ ಅನ್ನುವಂಥ ಕಾರಣದಿಂದ ಇವತ್ತು ಚೈನಾ ಈ ಒಂದು ತಂತ್ರಧಾರಿಕೆಯನ್ನು ಮಾಡ್ತಾಯಿದೆ. ಆದರೆ ಭಾರತದ ಜನ, ಭಾರತದ ತಂತ್ರಜ್ಞರು ಭಾಳ ಸಶಕ್ತವಂತರಾಗಿದ್ದಾರೆ, ಜಾಗೃತವಾಗಿದ್ದಾರೆ. ಇದನ್ನು ವಿಫಲ ನಾವು ಗೊಳಿಸ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.